ಸೊ ಐ ವಾಸ್ ಗೋಯಿಂಗ್ ಥ್ರೂ ಈ ಜೆನ್ಜಿ ಮೆಂಟ್ಯಾಲಿಟಿ ವರ್ಸಸ್ ಪೇರೆಂಟ್ಸ್ ಮೆಂಟ್ಯಾಲಿಟಿ. ಜೆನ್ಜಿಗಳು ದೇ ವ್ಯಾಲ್ಯೂ ಸ್ಕಿಲ್ಸ್, ಅಂದರೆ ಅಪ್ಪ ಅಮ್ಮಂದರು ಇವತ್ತಿಗೂ ದೇ ವ್ಯಾಲ್ಯೂ ಡಿಗ್ರಿ. ಈ ಕಡೆ ಜೆನ್ಜಿ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಸ್ಟಾರ್ಟಪ್ಸ್, ಫ್ರೀಲ್ಯಾನ್ಸಿಂಗ್, ಮೂನ್ ಲೈಟಿಂಗ್, ಕಾಂಟೆಂಟ್ ಕ್ರಿಯೇಷನ್, ಕ್ರಿಯೇಟಿವ್ ಕರಿಯರ್ಸ್, ಫ್ಲೆಕ್ಸಿಬಿಲಿಟಿ ಇವೆಲ್ಲ ಬೇಕು. ಅಟ್ ದ ಸೇಮ್ ಟೈಮ್ ಇವ್ರುಗಳು ಪರ್ಸ್ನಲ್ ಗ್ರೋತು, ಮೆಂಟಲ್ ಹೆಲ್ತು, ವರ್ಕ್ ಲೈಫ್ ಬ್ಯಾಲೆನ್ಸಿಂಗ್ ನೋಡ್ತಾ ಇದ್ದಾರೆ. ಆ್ಯಂಡ್ ದೇ ಬಿಲೀವ್ ಇನ್ ಮಲ್ಟಿಪಲ್ ಕರಿಯರ್ಸ್, ಬರೀ ಒಂದೇ ಇರಬೇಕಂತೇನಿಲ್ಲ ಅಂತ. ವರ್ಸಸ್ ಈ ಕಡೆ ಅಪ್ಪ ಅಮ್ಮಂದರು ಮೆಂಟ್ಯಾಲಿಟಿ ಸ್ಟಿಲ್ ಜಾಬ್ ಸೆಕ್ಯೂರಿಟಿ, ಮತ್ತು ದೇ ಪ್ರಿಫರ್ ಸ್ಟೇಬಲ್ ಕರಿಯರ್ಸ್ ಲೈಕ್ ಡಾಕ್ಟರ್, ಇಂಜಿನಿಯರ್, ಗೌರ್ಮೆಂಟ್ ಜಾಬ್ಸ್, ಮತ್ತು ಸೊಸೈಟಲ್ ಸ್ಟೇಟಸ್ ಇವ್ರೇನು ಅನ್ಕೊತಾರೆ, ಮತ್ತು ದೇ ಟ್ರಸ್ಟ್ ಡಿಗ್ರೀಸ್ ಮೋರ್ ದ್ಯಾನ್ ದ ರಿಯಲ್ ವರ್ಲ್ಡ್ ಸ್ಕಿಲ್ಸ್. ಸೊ ನಾವು ಹೀಗಿರುವಂಥ ಒಂದು 2 ರೈಲ್ವೆ ಟ್ರ್ಯಾಕ್ ಥರ, ಆ ಕಡೆ ಒಂದು ಈ ಕಡೆ ಒಂದು, ಇದ್ರ ಮೇಲೆ ಸಮಾಜ ಹೋಗ್ತಾ ಇದೆ. ಸೊ ಇದರಲ್ಲಿ ನಿಮ್ಮ ಇನ್ಸೈಟ್ಸ್ ಏನು? ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ಈ ಪ್ರಾಬ್ಲಮ್ನ ಆ್ಯಂಡ್ ವಾಟ್ ಆರ್ ಯು ಡೂಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್? ನನಗೆ ಕೇಳಿದ್ರೆ ರಶ್ಮಿ, ದಿಸ್ ಪ್ರಾಬ್ಲಮ್ ಹ್ಯಾಸ್ ಆಲ್ವೇಸ್ ಎಕ್ಸಿಸ್ಟೆಡ್. ಇಟ್ಸ್ ನಥಿಂಗ್ ಟು ಡೂ ವಿತ್ ಜೆನ್ಜಿ ಆ್ಯಂಡ್ ಮಿಲಿನಿಯಲ್ಸ್. ದ ಪ್ರಾಬ್ಲಮ್ ಹ್ಯಾಸ್ ಆಲ್ವೇಸ್ ಎಕ್ಸಿಸ್ಟೆಡ್ ಆರ್ ದ ಚಾಲೆಂಜ್ ಹ್ಯಾಸ್ ಆಲ್ವೇಸ್ ಬೀನ್ ದೇರ್. ಇಟ್ಸ್ ಜಸ್ಟ್ ದಟ್ ಇಟ್ಸ್ ಗಾಟ್ ಅ ನ್ಯೂ ನೇಮ್ ರೈಟ್ ನಾವು. ಯಾಕೆಂದರೆ ಒಂದು ಜನ್ರೇಷನ್ ಅವ್ರು ಬಂದಿರೋ ಬ್ಯಾಕ್ಗ್ರೌಂಡು, ಅವ್ರು ಫೇಸ್ ಮಾಡಿರೋ ಡಿಫಿಕಲ್ಟೀಸು, ಅದರ ಬೇಸಿಸ್ ಮೇಲೆ ನೀವು ಮುಂದಿನ ಜನ್ರೇಷನಿಗೆ ಹೇಳ್ತೀರಾ ಅಂತ ಹೋದರೆ ಅಲ್ಲಿ ಮ್ಯಾಚ್ ಆಗೋದೇ ಇಲ್ಲ. ಯಾಕೆಂದರೆ ನೀವು ಬಂದಿರೋ ವಾತಾವರಣ, ನಿಮ್ಮ ಬ್ಯಾಕ್ಗ್ರೌಂಡ್ಗೂ ಇವಾಗ ಅವ್ರು ನೋಡ್ತಾ ಇರೋ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾರೋ ಒಬ್ಬರು ಕಷ್ಟ ನೋಡಿ ಅದು ಹೆಂಗೆ ಸುಖ ಆಗಿದೆ ಇವಾಗ ಅಂತ ಅವರಿಗೆ ನೋಡಿದರೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಸುಖದಲ್ಲೇ ಬೆಳೆದು ಇದಾಗಿದ್ದರೆ ನೀವು ಹೆಂಗಿತ್ತು ಡಿಫ್ರೆನ್ಸು ಅನ್ನೋದು ಗೊತ್ತೇ ಆಗಲ್ಲ. ನೀವು ಯಾವ ಇಂಟೆನ್ಸಿಟಿಲಿ ಹೇಳ್ತೀರಾ ಅದು ಅವ್ರಿಗೆ ಅರ್ಥನೇ ಆಗಲ್ಲ. ನಾನು ಯಾವ ಥರ ಕಷ್ಟಪಟ್ಟು ನಾನು ಮೇಲೆ ಬಂದಿದ್ದೀನಿ ಇದು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ದೇ ಕಾಂಟ್ ರಿಲೇಟ್ ಟು ಇಟ್. ಅದಕ್ಕೆ ಏನಾಗುತ್ತೆ, ಐ ಫೀಲ್ ದಿಸ್ ಹ್ಯಾಸ್ ಎಕ್ಸಿಸ್ಟೆಡ್ ಬಿಫೋರ್ ಆಲ್ಸೋ. ಏನು ಮಾಡ್ಬೋದು ಅಂದರೆ, ಟೇಕಿಂಗ್ ಅ ಪರ್ಸನಲ್ ಎಕ್ಸಾಂಪಲ್, ಐ ಯೂಸ್ ಟು ಪ್ಲೇ ಕ್ರಿಕೆಟ್. ಐ ವಾಂಟೆಡ್ ಟು ಪರ್ಸ್ಯೂ ಕ್ರಿಕೆಟ್. ಲೈಕ್ ಐ ಪ್ಲೇಡ್ ಸೀರಿಯಸ್ ಕ್ರಿಕೆಟ್. ಅಂಡರ್ 16 ಆಡಿದೆ, ಅಂಡರ್ 19 ಆಡಿದೆ. ಐ ವಾಸ್ ಅ ಕ್ಯಾಪ್ಟನ್ ಫಾರ್ ದ ಅಂಡರ್ 19 ಟೀಮ್. ಲೀಗ್ ಆಡ್ತಾ ಇದ್ದೆ. ದಿಸ್ ಆಲ್ ಇನ್ ಸ್ಕೂಲ್ ಡೇಸ್ ಓನ್ಲಿ. ಬೈ ದ ಟೈಮ್ ಐ ರೀಚ್ಡ್ PUC, ಐ ವಾಸ್ ಎಟ್ ಅ ಡೀಸೆಂಟ್ ಲೆವೆಲ್ ಇನ್ ಕ್ರಿಕೆಟ್. ನಮ್ಮ ಪೇರೆಂಟ್ಸ್ ಏನು ಮಾಡಿದ್ರು, ದೇ ಜಸ್ಟ್ ಲೆಟ್ ಮೀ ಡೂ ವಾಟ್ ಐ ಲೈಕ್. ದೇ ಗೇವ್ ಮಿ ದ ಆಪ್ಷನ್ ಆಫ್ ಪ್ಲೇಯಿಂಗ್, ರೈಟ್? They were not traditional at that time. They left me do whatever. So the onus was on me. ನಾನು ಆಡ್ತೀನೋ ಬಿಡ್ತೀನೋ ಅನ್ನೋದು ನನ್ನ ಮೇಲಿತ್ತು. ನೀನು ಆಡ್ತೀಯಾ ಆಡು, ನೀನು ಏನು ಮಾಡ್ತೀಯಾ ಮಾಡು ಅಂತ. I took a call at 18 that I was already too old to break into, say, ಇದು. ನಾನು ಆಲ್ಮೋಸ್ಟ್ I was at first division ಇದರಲ್ಲಿ. But I took a call at 18 thinking that I'm too old already. I can't make it to, say, Ranji or the Indian team. I will not be a great cricketer ಅಂತ. I started focusing on studies. I got into the study part ಇದು ಅಂತ. If you allow them to do what they want, probably there'll be no regret with them. ಇವಾಗ ಏನಾಗೋಗುತ್ತೆ, ದ ಫ್ರಿಕ್ಷನ್ ಇಸ್ ದಟ್ ನಾನು ಏನೋ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಹುಡುಗರು. ತುಂಬ ಜನ ಅದ್ರಲ್ಲಿ ಸೀರಿಯಸ್ ಆಗೂ ಇರಲ್ಲ. ಅವ್ರಿಗೇನಾಗುತ್ತೆ, ಆ ಏಜಲ್ಲಿ ಏನಾಗುತ್ತೆ, ಒಂದು ಫ್ಯಾಡ್ ಇರುತ್ತೆ. ಏನೋ ಒಬ್ಬರು ಒಳ್ಳೆ ಚೆನ್ನಾಗಿ ಫೋಟೋ ತೆಗಿತಿರೋ, ನಾನು ಫೋಟೋಗ್ರಾಫರ್ ಆಗ್ತೀನಿ ಅಂತಾರೆ. ಯಾರೋ ಒಬ್ರು ಆ್ಯಕ್ಟಿಂಗ್ ಮಾಡ್ತಿರೋದು ನೋಡಿದ್ರೆ ನಾನು, ತುಂಬ ಜನಕ್ಕೆ ಪರ್ಸಿಸ್ಟೆನ್ಸ್ ಇರಲ್ಲ. ಬಟ್ ವೆನ್ ಯು ಲೆಟ್ ದೆಮ್ ಟೇಕ್ ದಟ್ ಪಾತ್, the onus will be on themselves. ಅವಾಗ ನಾವು ಮಾಡ್ಬೋದಾ ಇಲ್ವಾ ಅಂತ, ಆ್ಯಂಡ್ ದೇ ವಿಲ್ ಕಮ್ ಬ್ಯಾಕ್ ಟು ದ ಪಾತ್ ದಟ್ ಇಸ್. ಇದನ್ನು ಲೆಟ್ ಗೋ ಮಾಡಬೇಕು. ತುಂಬ ಪೇರೆಂಟ್ಸ್ಗೆ ಏನಾಗುತ್ತೆ, ಬಿಟ್ಬಿಟ್ರೆ ಹೊಟ್ಟೋಗುತ್ತೆ ಅಂತ, ಬಟ್ ಹಿಡ್ಕೊಂಡ್ರು ದೇ ವಿಲ್ ನಾಟ್ ಹ್ಯಾವ್ ಅ ಗ್ರೇಟ್ ಕರಿಯರ್. ಸೊ ಹಾಗಾಗಿ some of the changes that are happening now is probably will aid in these kind of decision making. Even ನೀವು ಕೊಟ್ಬಿಟ್ಟು ಆಯಿತು ನೀನು ಮಾಡು ಇದನ್ನು, ಅದ್ರ ಜೊತೆಗೆ ಇದನ್ನು ಮಾಡು ಇದು ಅಂತ, ಪ್ರಾಬಬ್ಲಿ ಇಟ್ ವಿಲ್ ಚೇಂಜ್. ಸೆಕೆಂಡ್ ಥಿಂಗ್ ಏನಾಗಿದೆ, ಫ್ರಮ್ ಅ ಶಿಫ್ಟ್ ಪರ್ಸ್ಪೆಕ್ಟಿವ್, ಕಂಫರ್ಟ್ ಅನ್ನೋದು ಎಲ್ಲದರಲ್ಲೂ ಹೊಟ್ಟೋಗಿದೆ. ಎಂಪ್ಲಾಯಬಿಲಿಟಿ ಈಸ್ ನಾಟ್ ಗ್ಯಾರಂಟಿಡ್ ಟುಡೇ. ಮುಂಚೆ ಏನಾಯಿತು, ದೇರ್ ವಾಸ್ ಅ ವೇರ್ ಗೌರ್ಮೆಂಟ್ ಜಾಬ್ಸಲ್ಲಿ ಹೋಗಿಬಿದ್ರೆ ನಾವು ಸೇಫು, ನಾವು ಗೌರ್ಮೆಂಟ್ ಜಾಬ್ ಏನೇ ಮಾಡಿದ್ರು ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅನ್ನೋದಿತ್ತು. ಅದಾದಮೇಲೆ ಪ್ರೈವೇಟ್ ಸೆಕ್ಟರ್ ಪಿಕಪ್ ಆಯಿತು. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲವು ಕಂಪ್ನಿಗಳಿಗೆ ಹೋದರೆ ನಾನು ಕಂಫರ್ಟಬಲ್ಲು ಅಂತ ಆಯಿತು. ನೆಕ್ಸ್ಟ್ ವೇವ್ ಕೇಮ್ ವೇರ್ ಕೆಲವು ಇನ್ಸ್ಟಿಟ್ಯೂಟ್ಗಳಿಗೆ ಹೋದರೆ ನಾನು ಪ್ಲೇಸ್ ಆಗ್ತೀನಿ, ನನಗೆ ಪ್ಲೇಸ್ಮೆಂಟ್ ಆಗುತ್ತೆ. ಆ ಇನ್ಸ್ಟಿಟ್ಯೂಟಿಗೆ ಹೋಗ್ಬಿಟ್ರೆ ಸಾಕು, ಪ್ಲೇಸ್ಮೆಂಟ್ ಈಸ್ ಗ್ಯಾರಂಟೀಡ್. ಇನ್ಸ್ಟಿಟ್ಯೂಟ್ ವಿಲ್ ಟೇಕ್ ಕೇರ್ ಆಫ್ ದ ಪ್ಲೇಸ್ಮೆಂಟ್ ಅನ್ನೋ ಥರ ಇತ್ತು. ನಾನು ಕಷ್ಟಪಟ್ಟು ಓದೋ ಟೈಮಲ್ಲಿ ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ರೆ ಅವ್ರು ನನಗೆ ಪ್ಲೇಸ್ ಮಾಡ್ತಾರೆ, ಅದಾದಮೇಲೆ ನನ್ನ ಜೀವನ ಆರಾಮಾಗುತ್ತೆ ಅಂತ. ಇವಾಗ ವಿ ಆರ್ ಮೂವಿಂಗ್ ಇನ್ ಟು ದ ನೆಕ್ಸ್ಟ್ ವೇವ್. ಇವಾಗ ಏನಾಗುತ್ತೆ, ದ ಓನಸ್ ಇಸ್ ಆನ್ ದ ಇಂಡಿವಿಜುವಲ್. ನೋ ಮ್ಯಾಟರ್ ವಿಚ್ ಎವರ್ ಇನ್ಸ್ಟಿಟ್ಯೂಟ್ ಯು ಆರ್, ಮೇ ಬಿ ಇಟ್ಸ್ ಅ ಸ್ಮಾಲ್ ಇನ್ಸ್ಟಿಟ್ಯೂಷನ್ ಆರ್ ಅ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್, ಅನ್ಲೆಸ್ ಯು ಇನ್ಕ್ರೀಸ್ ಯುವರ್ ವ್ಯಾಲ್ಯೂ, employment becomes difficult. How do I increase my value? What do you mean when you say I have to increase my value? Increase my value ಅಂತಂದರೆ ಏನಾಗುತ್ತೆ ಅಂದರೆ, it will not happen by just completing a course. ನಾನು ಬರೀ ಒಂದು ಇಂಜಿನಿಯರಿಂಗ್ ಮುಗಿಸ್ಬಿಟ್ರೆ 4ನೇ ವರ್ಷ ನಾನು ಆಚೆ ಬಂದಾಗ ಯಾರೋ ಒಬ್ಬರು ನನಗೆ ಆಫರ್ ಲೆಟರ್ ಇಟ್ಕೊಂಡು ಕೂತಿರ್ತಾರೆ ಅನ್ನೋದು ಇತ್ತು. ಅದು ಒಂದು ಟೈಮಲ್ಲಿ ಇತ್ತು, ವೆನ್ ದ ಬೂಮ್ ಹ್ಯಾಪನ್ಡ್. ಇವಾಗ ಆ ಥರ ಇಲ್ಲ. ತುಂಬ ಕಡೆ ನಾವು ಕೇಳ್ತೀವಿ, ಬರೀ ಪಾಸ್ಔಟ್ಸ್ ಬರ್ತಾ ಇದ್ದಾರೆ, ಬಟ್ ದೇ ಆರ್ ನಾಟ್
ರೆಡಿ ಫಾರ್ ಎಂಪ್ಲಾಯ್ಮೆಂಟ್ ಅಂತ. ಅಂದರೆ ಏನು ಈ ಗ್ಯಾಪ್ ಮಧ್ಯದಲ್ಲಿರೋದು? ಗ್ಯಾಪ್ ಏನು ಅಂತಂದರೆ ದೇ ಕಾಂಟ್ ಬಿ ಎಂಪ್ಲಾಯ್ಡ್ ಡೇ ಒನ್. ಸೊ ಆಫ್ಟರ್ ವಾಟ್ ಐ ಫೀಲ್ ಇಸ್ ದೇ ಹ್ಯಾವ್ ನಾಟ್ ಪುಟ್ ಇನ್ ದ ರೈಟ್ ಕೈಂಡ್ ಆಫ್ ಎಫರ್ಟ್. ಅವ್ರ ತಪ್ಪಲ್ಲ, ಹುಡುಗರ್ದಲ್ಲ. ಇಟ್ ಈಸ್ ಟು ಡೂ ವಿತ್ ದ ಎಂಟೈರ್ ಸಿಸ್ಟಮ್ ದಟ್ ಇಸ್ ಔಟ್ ದೇರ್. ಬಟ್ ದೇರ್ ಆರ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಹು ಆರ್ ಇಂಟ್ರೆಸ್ಟೆಡ್ ಇನ್ ವಾಟ್ ದೇ ಆರ್ ಡೂಯಿಂಗ್. ಐ ಥಿಂಕ್ ಇಟ್ ಆಲ್ ಕಮ್ಸ್ ಡೌನ್ ಟು ದಟ್. ಯಾರೋ ಒಬ್ಬರು ಒಂದು ಕೋರ್ಸ್ ತೊಗೊಂಡ್ರೆ ಆ ಕೋರ್ಸಲ್ಲಿ ನಾನು ಏನೇನು ಕಲಿಬೇಕು, ಏನೇನು ಮಾಡಬೇಕು, ಆ ಕೋರ್ಸಿಂದ ನಾನು ಪ್ಲೇಸ್ಮೆಂಟ್ಗೆ ಹೋಗೋಕ್ಕೆ ಯಾವ ದಾರಿ ಅನ್ನೋದು ಅವರೇ ಹುಡ್ಕೊಂಡು ಹೋಗ್ತಾರೆ. ಬಿಕಾಸ್ ದಟ್ ಈಸ್ ಸಮಥಿಂಗ್ ದಟ್ ದೇ ಹ್ಯಾವ್ ಚೋಸನ್. ದೋಸ್ ಆರ್ ದ ಪೀಪಲ್ ಹು ಆರ್ ಗೆಟಿಂಗ್ ಇನ್ ಟು ಎಂಪ್ಲಾಯ್ಮೆಂಟ್. ದೇ ಆರ್ ಆಲ್ಸೋ ಗೆಟಿಂಗ್ ಪೇಯ್ಡ್ ವೆರಿ ವೆಲ್.